ಅವ ಸತ್ರ ಸಾಯಲಿ. ದೇವ್ರೇ, ಎಂತೆಂಥವರ ಮನಸ್ಸಿನಲ್ಲಿ ಎಂತೆಂಥದ್ದೆಲ್ಲ ಉಂಟು. ಒಂದು ಸ್ವಲ್ಪ ಹೊತ್ತಿನ ಮಾತ್ರ ಗಂಡ ಅಂದ್ರೆ ಹಾಗೆ ಹೀಗೆ ಹೇಳ್ತಾ ಇದ್ದವಳು ಯಜಮಾನ್ ಸ್ವಲ್ಪ ಹಾಳಾಗ ಮತ್ತೆ ಅವ ಸತ್ರ ಏನು? ವದನದಿ ತಿರುನಗೆಯ ಸೂಸಿ ನುಡಿದುಳು, ವದನದಿ ನಗೆಯ ಹೊರಸೂಸಿ ನುಡಿದಳು. ಅವನಿಗೆ ಹೋದರೇನು ಅವನಿಗದಿಪ ನೀನೇ, ಅವನಿ ಬಾಲ ಹೋದರೇನೆ ಅವನಿಗದಿಪ ನೀನೇ. ವರ ಗೌರಿ ವ್ರತವ ಮುಗಿದ ಬಳಿಕ ನಿನ್ನ ಕೂಡುವೆ, ವರ ಗೌರಿ ವ್ರತವ ಮುಗಿದ ಬಳಿಕ ನಿನ್ನ ಕೂಡುವೆ, ವರ ಗೌರಿ ವ್ರತವ ಮುಗಿದ ಬಳಿಕ ನಿನ್ನ ಕೂಡುವೆ. ಇದು ನಮಗೆಂತೂ ವೇಗದಲ್ಲಿ ಅಂದ್ರೆ ಅಷ್ಟೆಲ್ಲ ಹೌದು. ನಿನ್ನ ಸ್ವಲ್ಪ ಅದನ್ನ ಓಡಿಸ್ಬೇಕಿತ್ತು ನಾನು. ಯಾಕೆ? ನಿನ್ನ ಮೇಲೆ ನನಗೆ ಮನಸ್ಸು ಎಂದೋ ಇತ್ತು, ಮೊದ್ಲೇ ಇತ್ತು. ಅದೇನಿಲ್ವಲ್ಲ, ನೀನ್ ನನ್ನನ್ನ ಪ್ರೇಮ ನಿವೇದಿಸಿದ್ದೆಲ್ಲಿ? ಅರಮನೆಯಲ್ಲಿ. ಅಕ್ಕಪಕ್ಕದವ್ರ ಕಣ್ಣೆಲ್ಲ ನನ್ನ ಮೇಲೆ ಇತ್ತು. ಇಲ್ಲಿ ಗೋಡೆಗೆಲ್ಲ ಕಣ್ಣು ಹೋಗಿದ್ವಿ. ಅದ್ರಲ್ಲೂ ನನಗೆ ಈ ಗಂಡಸರ ಚಿಂತೆ ಇಲ್ಲ. ಈ ಗಂಡಸರು ಸುಮ್ಮನೆ ಹೇಳುದಲ್ಲ, ಅವ್ರ ಪಕ್ಕದ ಮನೆ ಮುರ್ಬಿದ್ದೋದ್ರು ಅವರೇನು ತಲೆ ಬಿಸಿ ಮಾಡ್ಕೊಳ್ಳುವುದಿಲ್ಲ. ಮತ್ತೆ ಇಂಥ ಪ್ರಕರಣ ಎಲ್ಲ ನಾವು ಗಂಡಸ ಹೆಚ್ಚಾಗಿ ಒಬ್ರು ಹೇಳ್ಕೊಡ್ತೀವಿ. ಈ ಹಾಳು ಹೆಂಗಸರು ಎಲ್ಲರಿಗೂ ಗೊತ್ತುಂಟು, ಇವತ್ತವ ನಾಳೆ ನಾವು. ಆದ್ರೆ ಹಾಳು ಹೆಂಗಸರು ಹಾಗಲ್ಲ. ಹೆಂಗಸರು ಅವ್ರು ಮಾಡುವುದು ಅದೇ, ಅವ್ರು ಮಾಡುವುದು ಅದಾದ್ರೆ ಬೇರೆಯವ್ರ ಸುದ್ದಿ ಹೇಳು. ಹಾಗಂತ ಹೌದು, ಅವ್ರ ಮಗಳು ಓಡೋಗಿರ್ತಾಳೆ, ಪಕ್ಕದ ಮನೆಯವ್ರ ಸುದ್ದಿ ಹೇಳು. ಪಕ್ಕದ ಮನೆಯವ್ರ ಊರಲ್ಲಿ ತಿರುಗಿದ್ರೆ ಅದು ಹೇಳು. ಮತ್ತೆ ಅಂಥವರ ಬಾಯಿ ತಪ್ಪಿಸ್ಬೇಕು ಅಂತಾದ್ರೆ ಇಷ್ಟೆಲ್ಲ ಸ್ವಲ್ಪ ಗುಟ್ಟಾಗಿ ನಡಿಬೇಕಾ? ನಿನಗೆ ಕೆಲವೆಲ್ಲ ಗುಟ್ಟಲ್ಲಿ ಮಾಡೋ ಗೊತ್ತಾಗುದಿಲ್ಲ ಪುಣ್ಯಾತ್ಮ. ಇದೆಲ್ಲ ದೊಡ್ಡ ನಮ್ಮ ಮಾತು ಹಾಗೆ, ನಮ್ಮ ನಡಿಗೆಯೂ ಹಾಗೆ. ಹೌದಲ್ಲ? ಯಾರು ನೋಡ್ತಾರೆ ಕೇಳ್ತಾರೆ ಅದೆಲ್ಲ ಇಲ್ಲ. ನಮಗೆ ಸಿಕ್ಕಿದ ಗೊತ್ತದೆ ನೋಡು. ನಿನ್ನ ಮೇಲೆ ಬಯಕೆ ಯಾವಾಗ? ಆವತ್ತು ಮದುವೆಯಾಗಿ ನನ್ನ ಮನೆ ನನ್ನನ್ನು ತುಂಬಿಸಿಕೊಳ್ಳುವಾಗ ನಾನಲ್ಲೇ ಎದುರುಗಡೆ. ಹೌದು, ನಾನು ಆವತ್ತೇ ನಿನ್ನ ಕಂಡಿದ್ದೆ, ನೋಡಿದ್ದೆ. ಆದ್ರೆ ಆವತ್ತು ಇಷ್ಟೆಲ್ಲ ಮನಸ್ಸಾಗಿತ್ತು. ನೀನು ಮಾತ್ರ ಅಂದು ನನ್ನ ಮನಮಂದಿರದಲ್ಲಿ ಮನೆ ಮಾಡಿ ಆಗಿತ್ತು. ಇಷ್ಟು ದಿವಸವಾದ್ರೂ ನೀನು ಅದನ್ನು ಹೇಳದೆ ಇಟ್ಕೊಂಡ್ಬಿಟ್ಟಿಲ್ಲ. ಹೌದು, ನಾವು ಗಂಡ ಮಕ್ಕಳು ಗಡ್ಬಿಡಿ ಮಾಡ್ಕೊಂಡೇ ಸಾಯ್ತು. ನಾನು ಹೇಳ್ಬೇಕಂತ ಆಗಾಗ ಬಂದೆ. ನಾನು ಇನ್ನೇನು ಯಾರು ಇಲ್ಲದ ಸಮಯದಲ್ಲಿ ಹೇಳ್ಬೇಕು ಅಂತಿರುವುದು, ನೀ ಅಷ್ಟೊಳಗೆ ಜನ ಕಾಣ್ತಾ ಇರ್ತಾರೆ. ನನಗೂ ನಿಜವಾಗಿ ನಿನ್ನ ಪ್ರಾಯಕ್ಕೆ ಸೌಂದರ್ಯಕ್ಕೆ ಅಮ್ಮ ಕರೆಯಲಿಕ್ಕೆ ಮನಸ್ಸು ಬರುವುದಿಲ್ಲ. ದರಿದ್ರೆ ಜನರಿಗೆ ಮೆಚ್ಚಿಸ್ಬೇಕಲ್ಲ ಅಲ್ವಾ? ಆವಾಗ ನಾನು ಸುಮ್ಮನೆ ಆಸೆಗಳ ನಗು ಇಟ್ಕೊಳ್ಳೋದು ಸುಮ್ಮನೆ ಆಗೋದು. ನೀನು ಅವ್ರನ್ನ ಕೊಲ್ಲುವುದಲ್ಲ, ನಾನು ದೊಡ್ಡ ನಿನ್ನ ಸೇರ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ನನ್ನ ಗಂಡ ನೀನ್ ಕೊಲ್ತಿದ್ ನಾನೇ ಕೊಲ್ತಿದ್ದೆ. ನೀನು ಇಷ್ಟೆಲ್ಲ ನನ್ನ ಮೇಲೆ ಮನಸ್ಸಿಂದ ಒಂದು ವರ್ಷದ ಮೊದಲೇ ಮಾಡ್ಬೇಕಿತ್ತು. ಹೌದು, ತುಂಬಾ ತಡ ಆಯ್ತು. ಎಷ್ಟು ಸಮಯ ಹಾಳು ಮಾಡ್ಕೊಂಡ್ರೆ ಅಲ್ವಾ? ಅದ್ರಲ್ಲೂ ನಿನ್ನ ಯಾಕೆ ಮೆಚ್ಚಿದ್ ಗೊತ್ತುಂಟಾ? ಯಾಕೆ? ನಿನ್ ಬಗ್ಗೆ ಮೊದ್ಲೇ ಕೇಳಿದ್ದೆ. ಇಂಥದ್ದೇ ಯಾರಲ್ಲಿಯೂ ಅಸಾಧ್ಯವಾದದನ್ನ, ಯಾರು ಕಾಣಲಾಗದೆ ಇದ್ದದನ್ನ ಭೇದಿಸುವುದಿದ್ರೆ ನೀನೇ. ಅಂತಂತ ಯುದ್ಧದ ಕಲೆ ನಿನಗೆ ಗೊತ್ತುಂಟು. ನಿನ್ನ ಭುಜದಲ್ಲಿ ಈ ಮಧುಮಾಯಪುರದ ಅಸ್ತಿತ್ವ ನಿಂತಿದೆ ಅಲ್ವಾ? ಇದನ್ನ ಮೊದಲೇ ನಾನು ಕೇಳಿದ್ದೆ. ಹಾಗಾಗಿ ನಿನ್ನ ಸಾಮರ್ಥ್ಯದಿಂದ ನನ್ನ ದೇಹದ ದಾಹವನ್ನು ತೀರಿಸಿಕೊಂಡು ಸುಮ್ಮನೆ ಹೇಳಿ 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 ಯಾಕೆ ಸುಮ್ಮನೆ ಹಸಿವು ಹೆಚ್ಚು ಮಾಡಿ ಎದುರುಗಡೆ ಮೃಷ್ಟಾನ್ನ ಇರುವಾಗ ಊಟ ಮಾಡ್ಬೇಕು ಬೇಗ. ಇದ್ದೆ, ನನಗೆ ಆ ತುಡಿತ ಉಂಟು. ಕೆಲವು ದಿನದ ಹಿಂದೊಂದು ತಪ್ಪು ಮಾಡ್ಬಿಟ್ಟೆ ನಾನು. ಹೌದು, ಅಂದ್ರೆ ಎಷ್ಟು ದಿನ ಆದ್ರೂ ನಿನ್ನ ಹತ್ರ ಪ್ರೇಮ ನಿವೇದನೆ ಮಾಡೋದು ಆಗುದಿಲ್ಲ ಆಗಿತ್ತಾ? ಈ ಸತ್ತವ್ರು ನನ್ನ ಬಿಟ್ಟು ದೂರ ಹೋಗುದಿಲ್ಲ ಆಗಿತ್ತಾ? ಗಂಡ ಇಟ್ಕೊಂಡವ. ಹಾಗಾಗಿ ಅವರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಶ್ರೀಯುತ ಚಂದ್ರಸೇನ ಅವರು ನನಗೆ ಸಿಗುದೇ ಹೌದು ಅಂತಾದ್ರೆ ನಾನು ಗೌರಿ ಪೂಜೆ ಮಾಡ್ತೇನೆ ಅಂತ ಹಾಗೆ ಹೇಳ್ಕೊಂಡೆ.
ನಾನು ಸಿಗಲಿ ಅಂತ. ನೀನ್ ಸಿಗ್ಲಿ ಅಂತ ಕೇಳ್ಕೊಂಡೆ. ನಿನ್ ಗಂಡ ಸತ್ತೋಗಲಿ ಅಂತ. ಸತ್ತೋಗ್ಲಿ ಅಂತ. ಅಷ್ಟು ಒಳ್ಳೆಯವಳೆ. ಇದು ಮತ್ತೆ ಯಾರೋ ಬಂದಂಗೆ. ಇಲ್ಲ ಮತ್ತೆ ಬರುವುದಿಲ್ಲ. ಮತ್ತೆ ಯಾರೋ ಬಂದ್ರೆ ಕೊಡೋಣ. ಹೌದಲ್ಲ. ಏನ್ ಮಾಡಿದ್ರು ಹರಕೆ ಫಲಿಸುವ ಕಾಲ ಬರಲಿಲ್ಲ. ಪೂಜೆ ಮುಗಿನಿಲ್ಲ. ಅಲ್ಲಲ್ಲ, ಹರಕೆ ಒಂದು ವೇಳೆ ನಾನು ಮೊದಲು ಆಚರಿಸಿ ಬಿಟ್ರೆ ಆ ಹೊತ್ತಿಗೆ ಎಲ್ಲಿಯಾದ್ರೂ ಯಾಕೆ ಗಂಡ ನೆಕ್ಸ್ಟ್ ಹೋಗ್ಬಾರ್ದು ಹಾಗೆ ಯೋಚನೆ ಮಾಡಿ ಮೊನ್ನೆ ವ್ರತ ಆರಂಭ ಮಾಡಿದ. ವ್ರತ ಪ್ರಾರಂಭ ಮಾಡಿ ಈಗ 6 ತಿಂಗಳು ವ್ರತ. 3 ತಿಂಗಳಾಯ್ತು. 3 ತಿಂಗಳಿಗೆ ನೆಗೆ ಬಿದ್ದೋದ. 14 ಬಿದ್ದೋದ. ಇನ್ನು 3 ತಿಂಗಳು ಉಂಟು. ನೆಕ್ಸ್ಟ್ ಬೀಳೋದಕ್ಕೆ ಕಾರಣ ಏನು? ಏನು? ನಿನ್ನೆ ರಾತ್ರಿ ನಾನು ಬೇಡ ಬೇಡ ಅಂತ ಹೇಳಿ ನನ್ನ ಮೈ ಮುಟ್ಟಿಬಿಟ್ಟ ಗಂಡ. ಈ ಯಾರು ಗೌರಿ ವ್ರತದಲ್ಲಿ ಇದ್ರು ಆ ಹಿಂಸನ್ನ ಕಾಮ ಆತುರರಾಗಿ ಮುಟ್ಟಿದ್ರೆ ಅವ ಹೊಗೆ ಹಾಕೊಂಡೆ. ಮತ್ತೊಂದು ಬಾವು ಹತ್ತರಿಂದ ಸಮಸ್ಯೆ ಇಲ್ಲ. 3 ತಿಂಗಳು ಕಾದು ಸಾಯ್ಬೇಕಲ್ಲ. ಹೌದೌದು, 3 ತಿಂಗಳು ಮುಗೀತು. ಇನ್ನು 3 ತಿಂಗಳು ಉಂಟು. ಈ 3 ತಿಂಗಳು ನೀನು ಕಾದದ್ದೇ ಹೌದು ಅಂತ ಆದ್ರೆ ನೀನೇ ರಾಜ, ನಾನೇ ರಾಣಿ. ಇನ್ನು 3 ತಿಂಗಳು. ಹೌದು. ಅಲ್ಲ, ಇದೇನಾದ್ರು ಒಂದು ಸ್ವಲ್ಪ ತಪ್ಪು ಕಾಣಿಕೆ ಅಂತ ಹಾಕಿದ್ರೆ 1 ತಿಂಗಳು ಮುಗಿಸ್ಲಿಕ್ಕೆ ಆಗ್ತದೆ. ಮುಗಿಸ್ಲಿಕ್ಕೆ ಆಗ್ತದೆ, ಆಗ್ತದೆ. ಆದ್ರೆ ಯಾರು ಇಂಥ ಒಂದು ಯೋಚನೆಯನ್ನು ಕೊಡ್ತಾರೋ ಅವ್ರದ್ದು ಕೊಂಡು ಬಿದ್ದೋಗ್ತದೆ. ವ್ರತವನ್ನು ನಾನು ಪೂರೈಸಿದ ಮೇಲೆ ಕಣ್ಣು ಕಳ್ಕೊಂಡು ನಿನ್ನ ನೋಡ್ಲಿಕ್ಕೆ ಆಗದೆ ಇದ್ರೆ ನಾನು ಅಂತ ಹೇಳಿ ಮತ್ತೆ ಯಾರ್ಯಾರು ಹೋಗಿ. ಹೌದು. ಮತ್ತೆ ನಾನು ವ್ರತ ಮಾಡ್ಬೇಕು. ಅದೆಲ್ಲ ಸಮಸ್ಯೆ ಬೇಡ. 3 ತಿಂಗಳಲ್ಲಿ 3 ತಿಂಗಳಲ್ಲಿ ನಾನು ಇಲ್ಲಿ ಸಿಗುತ್ತೇನೆ. ಮೋಸ ಮಾಡಬಾರ್ದು. ಇಲ್ಲ, ನಿನ್ನ ಮೇಲೆ ಪ್ರಾಣ ಇಟ್ಟಿದ್ದೇನೆ ನಾನು. ಅಯ್ಯೋ, ನಾನ್ ಮತ್ತೆಂತದ್ದು. ಹೌದಪ್ಪ, ಆದ್ರೂ 3 ತಿಂಗಳು ನಿನ್ನ ಬಿಟ್ಟಿರ್ಬೇಕಲ್ಲ. ಕಣ್ಣು, ಕೈಕಾಲು. ನೀವು ಯಾಕೆ ಹೆಂಗಿದ್ರೆ ಇಷ್ಟೆಲ್ಲ ಗಂಡ ಅಂತ ವ್ರತ ಮಾಡ್ತೀರಿ? ಅಯ್ಯೋ, ಆ ವ್ರತ ಹೇಳ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ಏನಾದ್ರು ಮಾಡ್ಬೋದಿತ್ತು, ಅದ್ರ ಪರಿಣಾಮ ಸಿಗುದಿಲ್ವಲ್ಲ ಇಷ್ಟೇ. ಮತ್ತೆ ಈ 3 ತಿಂಗಳು ಸ್ವಲ್ಪ ಸಮಸ್ಯೆ ಉಂಟು. ಏನ್ ಸಮಸ್ಯೆ? ಈಗ ಈ 3 ತಿಂಗಳು ನಾನು ಇರುವಾಗ, ನಾನು ಪೂಜೆ ಮಾಡುವಾಗ ಯಾವ ಕಾರಣಕ್ಕೂ ನನ್ನನ್ನ ಗಂಡಸರು ನೋಡಬಾರ್ದು. ನಾನು ನೋಡ್ಬಾರ್ದು. ಗಂಡಸರು ನೋಡಬಾರ್ದು. ಈ ಕಳೆದ 3 ತಿಂಗಳು ಇರ್ಲಿಲ್ಲ, ಕೊನೆ 3 ತಿಂಗಳು ಬಿಗು ಇದು. ಗಂಡು ತಿನ್ಸ್ಕೊಂಡು ನೋಡ್ಲಿಕ್ಕೆ ಇಲ್ಲ. ನೋಡಿದ್ರೆ ನನಗೇನು ಸಮಸ್ಯೆ ಇಲ್ಲಪ್ಪ. ನೋಡಿದವ್ರ ಅವ್ರು ಕಿವಿ ಹೋಗ್ತದೆ. ಹೋಗುದೇ ಎಲ್ಲ ಹೋಗ್ತದೆ. ಒಂದು ವೇಳೆ ಯಾರನ್ನಾದ್ರೂ ಕಳಿಸಿ ಅವಳು ಏನ್ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ನೋಡ್ಕೊಂಡು ಬನ್ನಿ ಹೇಳಿದ್ರೆ ಆಗ ಯಾವ್ದು ಹೋಗ್ತದೆ? ಆಗ ಮಾನಸಿಕ ಆಗ್ತದೆ, ಮೇಲ್ಮಾಡೆ ಕಳೆದು ಹೋಗ್ತದೆ. ಹೌದಲ್ಲ? ಹಾಗಾಗಿ ಇನ್ನು 3 ತಿಂಗಳು ನನ್ನ ಸಾವತ್ತು ಬರ್ಲಿಕ್ಕಿಲ್ಲ. 3 ತಿಂಗಳು ಬೇಗ ಕಳೆಯುವಾಗ ಮಾಡಿ. ಅದೇ ಆಮೇಲೆ ನಾನು ದೇವ್ರ ಹತ್ರ ಬೇಡ್ಕೊಳ್ತೇನೆ. ದೇವ್ರೆ, ಆದಷ್ಟು ಬೇಗ ಚಂದ್ರಸೇನ ಒಂದು ಮೇಲೋಗ್ಲಿ ಅಂತ ಕೇಳ್ಕೊಳ್ತೇನೆ. ಅಂದ್ರೆ ಈಗ ನೋಡು, ನೀನು ಮಂತ್ರಿ ಆದವ, ರಾಜ ಆಗಿದ್ದಿ. ಇನ್ನು ಹಾಗಲ್ಲ, 16 ರಾಜರನ್ನ ಮಾಂಡಲಿಕನಾಗಿಸುವ ಚಕ್ರವರ್ತಿ ಆಗ್ಬೇಕು. ನೀನೊಂದು ಸಿಕ್ಕಿ ನೋಡು, ಆಮೇಲೆ ಚಕ್ರವರ್ತಿ. ಹೌದು ಹೌದೌದು. ಹತ್ರ ಬರ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಮಾಡ್ಲಿಕ್ಕಿಲ್ಲ. ದೇವರು ಕೊಟ್ಟರು ಪೂಜಾರಿ ಬಿಡ ಎನ್ನುವ ಹಾಗಾಯ್ತು. ಇವಳು ಕರ್ಮ ತೀರ್ಲಿಕ್ಕೆ ಇದೆಲ್ಲ ವ್ರತ ಇಷ್ಟು ಕಷ್ಟದ ಯಾಕೆ ಮಾಡ್ಬೇಕಿತ್ತು? ಹೌದು. ಆದರೂ 3 ತಿಂಗಳು.